ನೀವು ಈ ಸ್ಟೋರಿನ ನೋಡಲೇಬೇಕು. ಯಾಕಂದರೆ ಎಷ್ಟರ ಮಟ್ಟಿಗೆ ಕೆಲವರಿಗೆ ಮಾತ್ರ ಏನಾದರೂ ನೋವು ಅಂದ ತಕ್ಷಣ ಬಹಳಷ್ಟು ಜನರಿಗೆ ಮುಟ್ಟಿಬಿಡುತ್ತೆ, ಅದು ಬಹಳಷ್ಟು ಜನರಿಗೆ ತಟ್ಟಿಬಿಡುತ್ತೆ. ಏನಂಗೆ ಅವರ ನೋವು ಇವರ ಕಣ್ಣೀರಾಗಿ ಹರಿದು ಬಿಡುತ್ತೆ, ಇವರ ಕರುಳು ಚುರುಕಂದು ಬಿಡುತ್ತೆ. ಆದರೆ ಸಿಗುವಂಥವ್ರಿಗೆ ಪರಿಹಾರ ಎಷ್ಟರ ಮಟ್ಟಿಗೆ ಸಿಗುತ್ತೆ. ನಾನು ಈ ಕೋಗಿಲು ಅಕ್ರಮವಾಸಿಗಳಿಗೆ ಸಂಬಂಧಪಟ್ಟಂಗೆ ಹೇಳ್ತಾ ಇದ್ದೀನಿ. ಅದಾದ ಮೇಲೆ ನಾವು ಇನ್ನೊಂದು ಸ್ಟೋರಿ ತೋರಿಸ್ತೀವಿ. ನಿಜಕ್ಕೂ ನೀವು ಆ ಸ್ಟೋರಿನ ನೋಡಲೇಬೇಕು. ನೋಡಿ, ಒತ್ತುವರಿ ತೆರವಾದಂಥ ತಿಂಗಳಿಗೆ ಮೊದಲೇನೇ ಇವ್ರಿಗೆ ಮನೆ ಭಾಗ್ಯ. ಯಾರಿಗೆ? ಕೋಗಿಲು ಅಕ್ರಮವಾಸಿಗಳಿಗೆ. ಸಕ್ರಮ ಮಾಡೋದು ಹೆಂಗೆ ಅನ್ನೋದನ್ನು ನೋಡಿ ಕಲ್ತ್ಕೋಬೇಕು. 30 ದಿನ ಕಳೆದಿಲ್ಲ, 1 ತಿಂಗಳು ಕಳೆದಿಲ್ಲ ರೀ, 26 ಜನರಿಗೆ ಸೂರು. 26 ಜನರ ಹೆಸರು ಫೈನಲ್ ಆಗಿದೆ. ವಸತಿ ಸಚಿವರೇ ಹೇಳಿದ್ದಾರೆ, ದಾಖಲಿನ ಪರಿಶೀಲಿಸ್ತಾ ಇದ್ದೀವಿ, 26 ಜನರು ಹೆಸರು ಫೈನಲ್ ಆಗಿದೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ದಾಖಲೆಗಳನ್ನು ಪರಿಶೀಲನೆ ಮಾಡ್ತಾ ಇದ್ದೀವಿ ಅಂತ ಕಂದಾಯ ಸಚಿವರು ಹೇಳಿದ್ದಾರೆ. ಅತಿ ವೇಗದ ಕೆಲಸ ಆಗ್ತಾ ಇದೆ. ಯಾಕಂದರೆ ಜನ ಕಷ್ಟದಲ್ಲಿದ್ದಾರೆ. ಆಮೇಲೆ ಕಷ್ಟಗಳಿಗೆ ಸ್ಪಂದಿಸುವಂಥದ್ದು ಇದೆಯಲ್ಲ ನಿಜವಾದ ಮಾನವೀಯತೆ, ಅದು ಮಾತೃತ್ವ ಮಾನವೀಯತೆ ಅನ್ನುವಂಥದ್ದು ಇದೆಯಲ್ಲ, ಅದನ್ನು ನಮ್ಮ ರಾಜಕಾರಣಿಗಳನ್ನು ನೋಡಿ ಕಲ್ತ್ಕೋಬೇಕು ನಾವು. ಎಷ್ಟರ ಮಟ್ಟಿಗೆ ಹೃದಯ ಮಿಡಿಯುತ್ತೆ ನೋಡಿ, ಮನಸ್ಸು ಕರಗುತ್ತೆ ನೋಡಿ. ಗ್ರೇಟ್. ಯಾಕಂದರೆ ಎಲ್ಲಿಂದಲೋ ಬಂದವರು ಪಾಪ, ಅವ್ರು ನೋಡೋರು ಯಾರು? ಅವ್ರು ಯಾರ ದಿಕ್ಕು? ಹಿಂದಿಂದಲೂ ಕೂಡ ನಾವು ನೋಡ್ತೀವಿ, ಈ ರಾಜಾದಿರಾಜರಿದ್ದಂಥ ಸಂದರ್ಭದಲ್ಲೂ ಕೂಡ ಅಷ್ಟನ್ನೇ ಆಶ್ರಯ ಕೋರಿ ಬಂದಿರುವಂಥವ್ರನ್ನ ವಾಪಸ್ ಕಳಿಸಿರೋ ಉದಾಹರಣೆನೇ ಇಲ್ಲ. ಹೀಗಾಗೇ ಕಿತ್ತೂರು ಚೆನ್ನಮ್ಮ ಎಲ್ಲಿ ಸಲ್ಲದನ್ನು ಮೈಮೇಲೆ ಎಳ್ಕೊಂಡಿದ್ದು, ರಾಣಿ ಹಬ್ಬಕ್ಕ ಎಲ್ಲಿ ಸಲ್ಲದನ್ನೆಲ್ಲ ಮೈಮೇಲೆ ಎಳ್ಕೊಂಡಿದ್ದು, ಶತ್ರುಗಳನ್ನು ಸೃಷ್ಟಿ ಮಾಡ್ಕೊಂಡಿದ್ದು ಸಾಮಾನ್ಯ ಸಂಗತಿನಾ? ಆ ಕರ್ನಾಟಕದ ಪರಂಪರೆಯನ್ನು ಈ ಸರ್ಕಾರದವರು ಮುಂದುವರಿಸ್ತಾ ಇದ್ದಾರೆ. ಮುಂದುವರಿಸಲಿ, ಯಾವುದೇ ಅಭ್ಯಂತರ ಇಲ್ಲ. ನಿಜಕ್ಕೂ ಏನಾದರೂ ಅರ್ಹರಿದ್ದಾರೆ ಅಂತಂದರೆ, ನಿಜಕ್ಕೂ ಅವ್ರು ಇಲ್ಲಿದ್ರಪ್ಪ, ಅವ್ರಿಗೆ ಅನ್ಯಾಯ ಆಗಿದೆ ಅನ್ನೋದಾಯಿತು ಅಂದರೆ ಕೊಡಬೇಕು. ಅಕ್ಕಪಕ್ಕದ ರಾಜ್ಯದವ್ರು ಹೇಳಿದ್ರು ಅಂತ ಕೊಡೋದಲ್ಲ. ಯಾವುದೋ ಸರ್ಕಾರ ಬಂದಿಲ್ಲಿ ನಮ್ಮ ಸರ್ಕಾರದ ತಲೆ ಮೇಲೆ ಕೂತ್ಕೊಳ್ಳೋದಲ್ಲ, ಅದಕ್ಕೆ ಆ ಅಧಿಕಾರ ಇಲ್ಲ. ಬೇರೆಯವ್ರು ಬಂದು ಕೂತ್ಕೊಳ್ಳೋಂಗಿಲ್ಲ ತಲೆ ಮೇಲೆ. ನಮ್ಮ ಸರ್ಕಾರ ನಿರ್ಧಾರ ಮಾಡುತ್ತೆ ಯಾರಿಗೆ ಕೊಡಬೇಕು ಯಾರಿಗೆ ಕೊಡಬಾರದು ಅನ್ನೋದು. ಆದರೆ 30 ದಿವಸ ಆಗಿಲ್ಲ, 1 ತಿಂಗಳಾಗಿಲ್ಲ. ಈಗಾಗಲೇ ನೋಡಿ ಎಷ್ಟರ ಮಟ್ಟಿಗೆ ತರಾತುರಿನಲ್ಲಿ ಆಗ್ತಾ ಇದೆ ಪರಿಹಾರ ಅನ್ನುವಂಥದ್ದು, ಅದನ್ನು ನಾವು ಗಮನಿಸ್ತಾ ಇದ್ದೀವಿ. ಆದರೆ ಇಲ್ಲಿ ಒಂದು ಪ್ರಶ್ನೆ ಉದ್ಭವ ಆಗುತ್ತೆ. ಸರಿಯಪ್ಪ, ನೀವು ಕೊಡ್ತಾ ಇದ್ದೀರಿ ಎಲ್ಲ ಸರಿ, ಆದರೆ ನಿಜಕ್ಕೂ ಅರ್ಹತೆ ಇದ್ದಂಥವರಿಗೆ ಸಿಕ್ಕಿದೆಯಾ ಸೂರು? ನಾನು ಬಹಳಷ್ಟು ಸಂದರ್ಭಗಳಲ್ಲಿ ಹೇಳ್ತೀನಿ, ಈ ಮಂಡ್ಯ ಭಾಗದಿಂದ, ಚಾಮರಾಜನಗರ ಭಾಗದಿಂದ, ಆ ಕಡೆ ಉತ್ತರ ಕರ್ನಾಟಕದ ಭಾಗದಿಂದ ಬಹಳಷ್ಟು ಜನ ಬಂದು ಬೆಂಗಳೂರಲ್ಲಿ ಬೇಡಿಬಿಟ್ಟಿದ್ದಾರೆ. ಈ ಪೈಪ್ಲೈನ್ಗಳಿದಾವಲ್ಲ, ಪೈಪ್ಲೈನ್ಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಜನಗಳು. ಪೈಪ್ಲೈನ್ಗಳಲ್ಲಿ ಅಲ್ಲಿ ಇಲ್ಲಿ ಜೋಪಡಿ ಹಾಕ್ಕೊಂಡು ಬದುಕ್ತಾ ಇದ್ದಾರೆ. ತಲೆ ಮೇಲೊಂದು ಸೂರು ಸಿಕ್ಕರೆ ಸಾಕು ಅಂತ ಯಾರಾದರೂ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಲಿಕ್ಕೆ ನೀವು ಸಾಧ್ಯವೇ ಇಲ್ಲ. ನಿಮಗೆ ತಲೆನಲ್ಲಿ ಬರೋದೂ ಇಲ್ಲ ಅದು. ಇಲ್ಲಿ ಪ್ರಶ್ನೆ ಬರುವಂಥದ್ದು, ಎಲ್ಲ ಅರ್ಹತೆ ಇದ್ದರೂ ಕೂಡ ಸೂರು ಸಿಕ್ಕಿದೆಯಾ ಅಂಥ ಒಬ್ಬ ವ್ಯಕ್ತಿನ ತೋರಿಸ್ತಾ ಇದ್ದೀವಿ. ಈತ ಸ್ಪೆಷಲ್ ವ್ಯಕ್ತಿ. ಈತ ದೇಶದ ಘನತೆ ಗೌರವವನ್ನು, ಆ ಲೆಗಸಿಯನ್ನು ಬೇರೆ ಬೇರೆ ರಾಷ್ಟ್ರಕ್ಕೆ ಸ್ಪೆಷಲ್ ವ್ಯಕ್ತಿ ಆದರೂ ಕೂಡ ಆತ ಬೇರೆ ಬೇರೆ ದೇಶಗಳಿಗೆ ಹೋಗಿ ಭಾರತದ ಧ್ವಜವನ್ನು ಹಾರಿಸಿ ಬಂದಿರುವಂಥ ವ್ಯಕ್ತಿ. ಬೇರೆ ಬೇರೆ ಆತ ಸ್ಪರ್ಧೆಯಲ್ಲಿ ಪಾಲ್ಗೊಂಡು ಗೆದ್ದು ಬಂದಿರುವಂಥ ವ್ಯಕ್ತಿ. 5 ವರ್ಷ ಆಯಿತು, 5 ವರ್ಷ ಅರ್ಜಿ ಸಲ್ಲಿಸಿ ಇಲ್ಲಿ ತನಕ ಆತನಿಗೆ ಮನೆ ಸಿಕ್ಕಿಲ್ಲ. ಯಾರೀತ? ನಾವೀಗ ಅದನ್ನು ತೋರಿಸ್ತೀವಿ ನೋಡಿ. ರಾಜೀವ್ ಗಾಂಧಿ ವಸತಿಗಾಗಿ ವಿಶೇಷ ಚೇತನ ವ್ಯಕ್ತಿ ಅಲದಾಡ್ತಾ ಇದ್ದಾನೆ. ಅವರ ಮನೆಯಲ್ಲಿರೋರೆಲ್ಲರೂ ಕೂಡ ವಿಶೇಷ ವ್ಯಕ್ತಿಗಳು. ಇಲ್ಲ, ಈ ಸ್ಪೆಷಲ್ ಚಿಲ್ಡ್ರನ್ಗಳು ಹುಟ್ಟುತ್ತಾವಲ್ಲ, ಆ ಫ್ಯಾಮಿಲಿ ಪೂರ್ತಿ ಹಂಗೆ ಇದೆ. ಕುಟುಂಬಸ್ಥರು ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. ಕಣ್ಣೀರಲ್ಲಿ ಒಂದು ಮನೆ ಕೂಡ ಬದುಕತ್ತೀವಿ ಅಂತ ಯಾರು ಕೇಳ್ತಾರ ಅವ್ರ ಕಥೆನ? ಅರ್ಜಿ ಸಲ್ಲಿಸಿ 5 ವರ್ಷ ಆಗಿದೆ. ಒಂದು ಮನೆ ಕೊಡಿ ಇಲ್ಲ. ಬಡ ಕುಟುಂಬದ ಕಣ್ಣೀರ ಕಥೆ ಇದು. ನೋಡಿ, ನಾವು ಈ ವ್ಯಕ್ತಿನ ತೋರಿಸ್ತಾ ಇದ್ದೀವಿ. ವಿಶ್ವಮಟ್ಟದ ಕ್ರೀಡಾ ಸಾಧಕ ಈತ. ಸಾಮಾನ್ಯ ವ್ಯಕ್ತಿ ಅಂದ್ಕೋಬೇಡಿ.
ಸರ್ಕಾರ ಶಬಾಷ್ಗಿರಿ ಕೊಟ್ಟಿದೆ. ವಾವ್, ಅದ್ಭುತ, ನಿಮ್ಮ ಸಾಧನೆಗೆ ನಮ್ಮ ಬೆಂಬಲವಿದೆ ಅಂತ. ನೋಡಿ, ಅವ್ರ ಫ್ಯಾಮಿಲಿ ಮೆಂಬರ್ಸ್ ತೋರಿಸ್ತಾ ಇದ್ದೀವಿ, ಎಲ್ಲರೂ ಕೂಡ ವಿಕಲಚೇತನರು. ಶಬಾಷ್ ಅಂತ ಹೇಳಿ ಸುಮ್ಮನಾಗ್ಬಿಟ್ರಾಯ್ತಾ? ಇಲ್ಲಿ ತನಕ ಅವರಿಗೊಂದು ಸೂರು ಕೊಟ್ಟಿಲ್ಲ. ಸೂರು ಕೊಡಬೇಕಾಗಿರುವಂಥದ್ದು ಸರ್ಕಾರದ ಕರ್ತವ್ಯ. ಆ ವ್ಯಕ್ತಿ ಅಪ್ಲಿಕೇಶನ್ ಹಾಕ್ಕೊಂಡಿದ್ದಾರೆ, ಕೇಳ್ತಾ ಇದ್ದಾರೆ, ಅಲಿತಾ ಇದ್ದಾರೆ, 5 ವರ್ಷ ಅಲ್ದಿದ್ದಾರೆ. ಬರೀ ಶಬಾಷ್ಗಿರಿ ಕೊಟ್ಟು ಸುಮ್ಮನಾಯ್ತು. ಬರೀ ಶಬಾಷ್ಗಿರಿನ ಹೊಟ್ಟೆ ತುಂಬುತ್ತೇನ್ರಿ? ಹೆಂಗೆ ನೀವು ಕೋಗಿಲು ಜನಗಳ ಕಡೆಗೆ ನಿಮ್ಮ ಮನಸ್ಸು ಕರಗಿಬಿಡ್ತು, ಹಂಗನೇ ಕರುಳ ಕೂಗು, ಹೃದಯ ವೈಶಾಲ್ಯತೆ, ಗ್ರೇಟ್. ಆದರೆ ಅಷ್ಟು ದರಿದ್ರತನ ಬಂದಿದೆಯಾ ಸರ್ಕಾರಕ್ಕೆ? ರಾಜೀವ್ ಗಾಂಧಿ ವಸತಿಗೋಸ್ಕರ ಈತ ಅಪ್ಲಿಕೇಶನ್ ಹಾಕೊಂಡಿದ್ದಾನಲ್ಲಪ್ಪ, ಒಂದು ಸೂರು ಕಲ್ಪಿಸುವಷ್ಟು ದರಿದ್ರತನ ಸರ್ಕಾರಕ್ಕಿದೆಯಾ ಅನ್ನೋದು ನನ್ನ ಪ್ರಶ್ನೆ. ಆ ವ್ಯಕ್ತಿಯ ಕಣ್ಣೀರ ಕಥೆಯನ್ನು ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಅಟ್ಲೀಸ್ಟ್ ಏನು ಅಂತಂದರೆ ಸರ್ಕಾರ ಕಣ್ಣು ತೆರೆದು ನೋಡಲಿ ಅಂತೇಳಿ ಅಂತ. ಬನ್ನಿ, ಅವರು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಸರ್, ನಾನು ಡೆಲ್ಲಿ, ಪಂಜಾಬ್, ಹರಿಯಾಣ, ಚಂಡೀಗಢ, ಮಲೇಷ್ಯಾ, ಆಮೇಲೆ ಅಮೇರಿಕಾ ಹೋಗಿ ಬಂದೆ. ಆಮೇಲೆ ಗೌರ್ಮೆಂಟಲ್ಲೇ ಯಾವುದಕ್ಕೆ ಕೆಲಸ ಇಲ್ಲ ನನಗೆ. ಇನ್ನು ಗೌರ್ಮೆಂಟಲ್ಲಿ ಪ್ರೈವೇಟ್ ಹೌಸ್ ಕೀಪಿಂಗ್ ಕೆಲಸ ಮಾಡಿ ಇದ್ದೀನಿ. ಮನೆ ತೊಂದರೆ ಆಗತ್ತೆ ಸರ್. ಇಲ್ಲಿ ಫಸ್ಟ್ಲಿ 100 ಮೀಟರು 200 ಮೀಟರು, ಬ್ಯಾಕ್ ಸೈಡ್ ಬಾಲು, ಹ್ಯಾಂಡ್ ಬಾಲು, ಸೈಕ್ಲಿಂಗು ಎಲ್ಲ ಮಾಡಕ್ಕೆ ಬಂದೆ. ಟ್ರೋ ಬಾಲು ಎಲ್ಲ ಮಾಡಕ್ಕೆ ಬಂದೆ. ಯಾವುದು ನನಗೆ ಇದು ಮಾಡೋಕ್ಕೆ ಗೌರ್ಮೆಂಟಲ್ಲಿ ಯಾವ್ದು ಬೇಕು ಕೆಲಸ ಬೇಕು ಸರ್. ಟ್ರೈ ಮಾಡಾಯಿತು ಸರ್. ಅವರು ವೇದಿಕೆ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಏನು ಪ್ರಯೋಜನ ಇಲ್ಲ ಸರ್. ಅವರು ಸರ್ಕಾರ ಸ್ವಲ್ಪ ಯಾವ್ದನ್ನ ಕೆಲಸ ಕೊಟ್ಟರೆ ಸಾಕು ಸರ್ ನನಗೆ. ನೋಡಿ, ನಾನು ತಂದೆ ಅವರು 70 ವರ್ಷ, ಇವರು 65 ವರ್ಷ. ಅವ್ರ ಜೀವ ನಂಗೆ ಹೋಗಿ ಸರ್, ಬೇರೆ ಯಾವುದು ಇಲ್ಲ ಸರ್. ಸರ್, ನಾನು ಡೆಲ್ಲಿ, ಪಂಜಾಬ್, ಹರಿಯಾಣ, ಚಂಡೀಗಢ. ನೋಡಿ, ನಾವು ಈ ವ್ಯಕ್ತಿನ ತೋರಿಸ್ತಾ ಇದ್ದೀವಿ. ಇವ್ರ ಹೆಸರು ರಾಮು. ಪಾಪ ಇವ್ರು ಎಲ್ಲ ಅರ್ಹತೆಗಳಿದೆ ಮನೆ ಪಡೆಯೋಕ್ಕೆ, ಆದರೆ ಮನೆ ಸಿಕ್ಕಿಲ್ಲ. ಏನಾದರೂ ಸಹಾಯ ಸಿಗ್ಬೋದು ಅಂತ ಕಾಯ್ತಾ ಇದ್ದಾರೆ. ಪ್ರಸಾದ್ ಅವರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಾಧನೆ ಮಾಡಿದ್ದಾರೆ ಪ್ರಸಾದ್ ಅವರು. ಆದರೆ ಇಲ್ಲಿ ತನಕ ಅವರಿಗೆ ಒಂದು ಸೂರಿಲ್ಲ. ಈ ಅಮೆರಿಕದಲ್ಲಿ ನಡೆದಂಥ ಈ ಪ್ಯಾರಾ ಒಲಿಂಪಿಕ್ಸ್ ಇರುತ್ತಲ್ಲ, ಅಲ್ಲಿ ಮಲೇಷಿಯಾಕ್ಕೂ ಕೂಡ ಹೋಗಿದ್ದರು ಪ್ರಸಾದ್. CM ಸಿದ್ದರಾಮಯ್ಯನವರು ಕೂಡ ಅವರಿಗೆ ಬೆನ್ನು ತಟ್ಟು ಕಳಿಸಿದ್ರು. ಬೆನ್ನು ತಟ್ಟಿದ್ರು, ಮುಗಿದು ಹೋಯ್ತು ಕತೆ. ಬನ್ನಿ, ಪ್ರಸಾದ್ ಅವ್ರ ತಂದೆ ರಾಮು ಮಾತಾಡಿದ್ದಾರೆ, ಏನು ಹೇಳ್ತಾರೆ ನೋಡೋಣ. ಅದೇ ಯಾರನ್ನೂ ಮೀಟ್ ಮಾಡೋಕ್ಕಾಗ್ತಾ ಇಲ್ಲ. ಈಗ ಕಟ್ಟಿರೋ ದುಡ್ಡು 1 ಲಕ್ಷ ರೂಪಾಯಿ ಕಟ್ಟಿ ಅಂತ 2001ನಲ್ಲಿ ಕಟ್ಟಿದ್ದೀನಿ. ಇಲ್ಲ, 1 ಲಕ್ಷ ರೂಪಾಯಿ ಎಲ್ಲ ಕಟ್ಟಿದ್ದೀವಿ. ಅದರಲ್ಲಿ ಇದು ಮೊನ್ನೆಲ್ಲ ಹೋಗಿ ತಿರುಗಿಬಿಟ್ಟು ಬಂದಿದ್ದೀನಿ. ಇವಾಗ ಏನಂತಾರೆ, ಬಿದ್ರಲ್ಲಿ ಅದು ಆಗಿದೆ, ನಮ್ಮದು B ಬ್ಲಾಕ್ನಲ್ಲಿ ಆಗಿದೆ. ಏನು ಸರ್ ನೀವು 5 ವರ್ಷದಿಂದ ತಿರುಗ್ತಾ ಇದ್ದಂದ್ರೆ ಅಲ್ಲಿ ಜಾಫರ್ ಅಂತ ಇಂಜಿನಿಯರ್ ಇದ್ದಾರೆ, ಅವ್ರನ್ನ ಅದಕ್ಕೆ ಮುಂಚೆ ಆ ಮೇಡಮ್ನೇ ಹೋಗಿ ಮೀಟ್ ಮಾಡಿದೆ, ಎಲ್ಲಿ ಕಾವೇರಿ ಬೌಂಡ್ನಲ್ಲಿ. ಆ ಮೇಡಮ್ ಹೇಳಿದ್ರು ಅವ್ರಿಗೆ ಆಗಲಿಲ್ಲ ಅಂದರೆ ಫಸ್ಟ್ ಬ್ಲಾಕ್ನಲ್ಲಿ ಆಗಿದೆ, ಇಲ್ಲ ಅದನ್ನು ಏನಾದರೂ ಅವ್ರು ಮಾಡ್ಕೊಳ್ಬೇಕಾಗಿತ್ತಲ್ಲ ಅಂದ್ರೆ ಆಯಿತು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಅಂದರೆ ಯಾರು ಮಾಡ್ತಾ ಇಲ್ಲ. ಇವಾಗ ಹೋಗಿ ಕೇಳಿದಕ್ಕೆ ಈಗ ಎಂತ ಇದ್ದಾರೆ, ಮೊನ್ನೆ ಹೋಗಿ ಕೇಳಿದ್ದಕ್ಕೆ ಜಾಫರ್ ಅನ್ನೋರು, ನೋಡಿ ನೀವು ಮಾಡಿದ್ದೀರಾ, ಇಲ್ಲ ಅಂತ ಇಲ್ಲ. ಈಗ ನೋಡಿ, ಪ್ರಸಾದ್ ಅವ್ರ ತಂದೆ ರಾಮು ಮಾತಾಡ್ತಾ ಇದ್ರು. ಇವರು 1 ಲಕ್ಷ ರೂಪಾಯಿ ಆಲ್ರೆಡಿ ಕಟ್ಬಿಟ್ಟಿದ್ದಾರೆ.
5 ವರ್ಷ ಆಯಿತು ಅಲಿತಾ ಇದ್ದಾರೆ. ಸಿದ್ದರಾಮಯ್ಯನವರು ಅವ್ರಿಗೆ ಶಬಾಷ್ಗಿರಿ ಕೊಟ್ಟಿದ್ದಾರೆ, ನಾವು ಅದನ್ನು ನೋಡ್ತಾ ಇದ್ದೀವಿ. ಆ ಮೆಡಲ್ನೆಲ್ಲ ನೋಡಿ ಸ್ಪಂದಿಸಿ ಆಯಿತು, ಬರೀ ಅಲ್ಲಿಗೆ ಮುಗಿತಾ? ಯಾಕೆ ನಾನು ಈ ಮಾತನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಈ ಕೋಗಿಲು ನಿವಾಸಿಗಳಿಗೆ ನೀವು 30 ದಿನದ ಒಳಗಡೆ ನೀವು ಮನೆ ಹಂಚಿಕೆ ಮಾಡ್ತೀವಿ ಅಂತೀರಿ. 13 ಲಕ್ಷನೋ 16 ಲಕ್ಷನೋ ಬೇಡ ಅಷ್ಟು ಕಟ್ಟಲಿಲ್ಲ ಅಂತಂದರೆ ಬಿಡಿ 11 ಲಕ್ಷ ಕಟ್ಟಿದರೆ ಸಾಕು ಅಂತ. ಕೊನೆಗೆ ಹೆಂಗೆ ಗೊತ್ತಾ, ಜಮೀರ್ ಅಹಮದ್ ಖಾನ್ ಹೇಳಿದ್ರು, 11 ಲಕ್ಷನಾ ಪರವಾಗಿಲ್ಲ ಬಿಡಿ, ಹೆಂಗೆ ಗೊತ್ತಾ, ನೀವು ಕಟ್ಟೋಕ್ಕಾಗಲಿಲ್ಲ ಅಂತಂದ್ರೆ ಏನು ಪರವಾಗಿಲ್ಲ, ಸರ್ಕಾರಕ್ಕೆ ಏನು ಕಟ್ಟಬೇಕಲ್ಲ ಆ ಸರ್ಕಾರಕ್ಕೆ ಕಟ್ಟುವಂಥ ಹಣವನ್ನು ಕೂಡ ನಾವೇ ಕಟ್ಟಿಬಿಡ್ತೀವಿ ಅಂತ. ಮಾನವೀಯತೆ ಇರುವಂಥವರು, ನಿಜವಾದ ಮಾನವೀಯತೆ, ನಿಜವಾದ ಕಾಳಜಿ ಕಳಕಳಿ. ಆದರೆ ಈ ರೀತಿ ನಿಜಕ್ಕೂ ಮನೆ ಬೇಕಾಗಿರುವಂಥವ್ರಿಗೆ ನಿಮ್ಮ ಕಣ್ಣೇ ಆ ಕಡೆ ಹೋಗಿಲ್ಲ ಅಂದರೆ, ನಿಮ್ಮ ಮನಸ್ಸೇ ಆ ಕಡೆ ಹರಿದಿಲ್ಲ ಅಂತಂತಂದರೆ ನೀವು ಯೋಚನೆ ಮಾಡಿ. ಬನ್ನಿ, ಮಾಲ್ತೇಶ್ ನಮ್ಮೊಂದಿಗೆ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ್, ನಾವು ನೋಡ್ತಾ ಇದ್ದೀವಿ 30 ದಿನ ಆಗಿಲ್ಲ, 30 ದಿನದ ಒಳಗಡೆಗೆ ಅವರಿಗೆ ಪರಿಹಾರ. ಏನಂಗೆ ಹಿಂಡು ದಂಡು ಹೋಗಿದ್ದು, ಅಕ್ಕಪಕ್ಕದ ರಾಜ್ಯದ MP ಬಂದಿಲ್ಲಿ ಮಾತಾಡಿದ್ದು, ಜೊತೆಗೆ ಏನಂದ್ರೆ ಅಲ್ಲಿನ ಸರ್ಕಾರ ಇಲ್ಲಿನ ಸರ್ಕಾರದ ಮೇಲೆ ದಬಾವ್ ಹಾಕಿದ್ದು, ಆಮೇಲೆ ಎದ್ನೋ ಬಿದ್ನೋ ಅಂತ ಇವರೆಲ್ಲ ಓಡ್ ಹೋಗಿದ್ದು, ಏನು 30 ದಿನದ ಒಳಗಡೆಗೆ ಎಲ್ಲವನ್ನೂ ಕೂಡ ಒಂದು ಲೆವೆಲಿಗೆ ತಂದುಬಿಟ್ರು. ಆದರೆ ಈ 5 ವರ್ಷದಿಂದ ಈ ವಿಕಲಾಂಗಚೇತನ ಓಡಾಡ್ತಾ ಇದ್ದಾರೆ, ಇಡೀ ಅವ್ರ ಫ್ಯಾಮಿಲಿ ಸಂಕಟದಲ್ಲಿದೆ. ಇಲ್ಲಿ ತನಕ ಅವರು ಕಣ್ತಿರ್ದಿಲ್ಲ. ಇದು ನಮ್ಮ ವ್ಯವಸ್ಥೆ. ಮಾಲ್ತೇಶ್, ಕರೆಕ್ಟ್ ರಂಗನಾಥ್ ಅವರೇ, ನೀವು ಹೇಳಿದಂತ ಪ್ರತಿ ಮಾತು ಕೂಡ ಅಕ್ಷರಶಃ ನಿಜ. ಇದಕ್ಕೆ ಸಂಬಂಧಪಟ್ಟ ಹಾಗೆ 100 ಕೇಸ್ ಸ್ಟಡಿಗಳು ನಮಗೆ ಸಿಗುತ್ತೆ, ಯಾವ ರೀತಿಯಾಗಿ ಸರ್ಕಾರದಿಂದ ಈ ರಾಜೀವ್ ಗಾಂಧಿ ವಸತಿ ಯೋಜನೆಗೆ ಸಂಬಂಧಪಟ್ಟ ಹಾಗೆ ಅನ್ಯಾಯ ಆಗಿದೆ ಅಂತೇಳಿ. ಬಟ್ ಅದರಲ್ಲಿ ಒಂದು ವೆರಿ ಇಂಟ್ರೆಸ್ಟಿಂಗ್ ಕೇಸ್ ಸ್ಟಡಿ ನಾವು ಈಗ ಜನರ ಮುಂದೆ ಇಡ್ತಾ ಇರುವಂತದ್ದು. ರಂಗನಾಥ್, ನೀವು ತಾನೇ ಹೇಳಿದಾಗೆ, ನೀವು ಹೇಳಿದ್ರಲ್ಲ ರಂಗನಾಥ್, ಆ ವ್ಯಕ್ತಿ ಪ್ರಸಾದ್ ಅಂತ, ಆತನಿಗೀಗ 45 ವರ್ಷ. ಅವ್ರ ತಂದೆ ರಾಮು ಇದಾರಲ್ಲ, ಅವ್ರಿಗೆ ಹತ್ತತ್ರ 70 ವರ್ಷ. ಆ ರಾಮು ನಮ್ಮ ಹತ್ರ ಒಂದೇ ಮಾತು ಕೇಳ್ತಾ ಇರೋದು ರಂಗನಾಥ್ ಅವರೇ, ನಾನು ಕಣ್ಮುಚ್ಚ ಒಳಗೆ ನನ್ನ ಮಗಂಗೊಂದು ಮನೆ ಕೊಡಬೇಕು. ಯಾಕಂತಂದ್ರೆ ರಾಮು ತನ್ನ ಇಡೀ ಜೀವನವನ್ನ 35-40 ವರ್ಷ ಈ ಸೈಕಲ್ ಮೇಲೆ ಬಟ್ಟೆ ಹಾಕೊಂಡು ಮಗನಿಗಾಗಿ ಆ ಜೀವನ ಅವರು ಆ ಸೇವೆ ಸಲ್ಲಿಸ್ಬಿಟ್ಟಿದ್ದಾರೆ. ತನ್ನ ಜೀವನ ಕಳೆದ್ಬಿಟ್ಟಿದ್ದಾರೆ. ಯಾವ್ದಾದ್ರು ಒಂದು ಕಂಪ್ನಿ ಕೆಲ್ಸಕ್ಕೆ ಹೋದ್ರೆ ಮಗನ್ ನೋಡ್ಕೊಳಕ್ಕಾಗಲ್ಲ, ಅಲ್ಲಿ ಟೈಮಿಂಗ್ ಇರುತ್ತೆ. ಹಾಗಾಗಿ ಈ ಥರದೊಂದು ಬಿಸ್ನೆಸ್ ಮಾಡ್ಕೊಂಡು ಮಗನ್ ನೋಡೋಣ, ಯಾರಾದರೂ ಏನಾದ್ರು ಚುಚ್ಚು ಅಂದರೆ ಚುಚ್ಚು ಬಿಡ್ತಾನೆ, ಏನಾದ್ರು ಕ್ರಿಮಿನಲ್ ಆಕ್ಟಿವಿಟೀಸ್ ಎಲ್ಲ ಅವನನ್ನು ತೊಡಗಿಸ್ಕೊಂಡ್ಬಿಡ್ತಾರೆ. ಹಾಗಾಗಿ ಸಮಾಜಕ್ಕೆ ಅವ್ನು ಕಂಟಕ ಆಗಬಾರ್ದು, ಸಮಾಜದಲ್ಲಿ ಅಥವಾ ಒಬ್ಬ ಒಳ್ಳೆ ವ್ಯಕ್ತಿ ಆಗಬೇಕು ಅಂತೇಳಿ ಆ ವಿಶೇಷ ಚೇತನ ಮಗನನ್ನ ಅವರು ಬಹಳ ಕಣ್ಣಲ್ಲಿ ಕಣ್ಣಿಟ್ಟು ಬೆಳೆಸಿದ್ದಾರೆ ರಂಗನಾಥ್ ಅವರೇ. ಅಂದ್ರೆ ಆ ವ್ಯಕ್ತಿಗೆ ಈಗ 45 ವರ್ಷ. ನಾವು ಬಹಳಷ್ಟು ಪೇಪರ್ ಕಟಿಂಗ್ಸ್ ನನ್ನ ಹತ್ರ ಇದೆ. 1990ನೇ ಇಸ್ವಿಯಿಂದನೂ ಕೂಡ ಈತನ ಸಾಧನೆಗಳು ಪ್ರಜಾವಾಣಿ ಸೇರಿದಂಗೆ ದೊಡ್ಡ ದೊಡ್ಡ ಪೇಪರ್ಗಳಲ್ಲಿ ಬಂದಿದೆ. TN ಚತುರ್ವೇದಿ ಸೇರಿದಾಗೆ ಗವರ್ನರ್ಗಳು ಈತನಿಗೆ ಪ್ರಶಂಸಾ ಪತ್ರ ಕಳಿಸಿದ್ದಾರೆ, ಪಕ್ಕಕ್ಕೆ ನಿಂತ್ಕೊಂಡು ಫೋಟೋ ಕಳಿಸಿದ್ದಾರೆ. ರಂಗನಾಥ್, ನೀವು ಹೇಳಿದ್ರಲ್ಲ ಕೇರಳದಿಂದ ಇವರಿಗೆಲ್ಲ ಬಂದು ಹೇಳ್ಬೇಕು ಅಂತ, ಇದೇ AICC ಅಧ್ಯಕ್ಷರು ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವ್ಯಕ್ತಿನ ಸನ್ಮಾನ ಮಾಡಿದ್ದಾರೆ. ಹಾಗಾಗಿ ಅಟ್ಲೀಸ್ಟ್ ಈಗಿನ ಸರ್ಕಾರ ಇವರಿಗೆಲ್ಲ ಹೈಕಮಾಂಡ್ ಕಡೆಯಿಂದಾನೇ ಬರ್ಬೇಕಲ್ವಾ, ಇವರಿಗೆ KC ವೇಣುಗೋಪಾಲ್ ಹೇಳ್ಬೇಕು, ಇಲ್ಲ ಕೇರಳದವ್ರು ಯಾರಾದ್ರೂ ಹೇಳ್ಬೇಕು. ಇದೇ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ವ್ಯಕ್ತಿಗೆ ಪ್ರಶಂಸೆ ಮಾಡಿದ್ದಾರೆ, ನಿನ್ನ ಸಾಧನೆ ಬಹಳ ದೊಡ್ಡದಿದೆ ಅಂತ ಹೇಳ್ಕೊಂಡು. ಆ ಫೋಟೋಸು, ಆ ಪೇಪರ್ ಕಟ್ಟಿಂಗ್ಸ್ ಎಲ್ಲ ಬಹಳ ಅವ್ರ ತಂದೆ ಹಿಡ್ಕೊಂಡು ಎಲ್ಲಾ ಕಡೆ ಬೀದಿ ಅಲಿತಾ ಇದ್ದಾರೆ. ಅದನ್ನ ನೋಡಾದ್ರೂ ಇವರೊಂದು ಈತನಿಗೆ ಒಂದು ಅನುಕೂಲ ಮಾಡ್ಕೊಳ್ಳಿ ಅನ್ನುವಂಥದ್ದು ಅಷ್ಟೇ ರಂಗನಾಥ್ ನಮ್ದಿಲ್ಲಿ ಕಳಕಳಿ ಇರುವಂತದ್ದು ಅಂತ. ಅಂದ್ರೆ ಆ ತಂದೆ, ನಾನು ಆಗ್ತಾನೆ ಹೇಳ್ದಾಗೆ ಸಣ್ಣಲ್ಲಿಂದ ಅಷ್ಟು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದ್ದಾರೆ. ನಾನೇನಾದ್ರೂ ಮುಂದೆ ನನ್ಗೇನಾದ್ರು ಅನಾಹುತ ಆಗ್ಬಿಟ್ರೆ ಅವನಿಗೊಂದು ಸೈನ್ ಹಾಕಕ್ ಬರಲ್ಲ, ಒಂದು ಕಮ್ಯುನಿಕೇಶನ್ ಬರಲ್ಲ, ಆತನಿಗೆ ಮನೆ ಸಿಗಲ್ಲ, ಸೊ ಆತನ ಬೀದಿ ಪಾಲಾಗ್ಬಿಡ್ತಾನೆ ಅನ್ನುವಂಥದ್ದು ಆ ಕುಟುಂಬದ ಒಂದು ಕಳಕಳಿ ಆಗಿದೆ. ಬಿದ್ರೆಲ್ಲ ಅವ್ರಿಗೆ ಆಲ್ರೆಡಿ ಮನೆಗಾಗಿ ಅವರಿಗೆ ನೀವು ಆಯ್ಕೆ ಆಗಿದ್ದೀರಾ ಅನ್ನುವಂಥ ನಿಟ್ಟಿನಲ್ಲಿ ಪತ್ರ ಸಿಕ್ಕಿದೆ, ಜೊತೆಗೆ 1 ಲಕ್ಷ ರೂಪಾಯಿ ಕಟ್ಟಿದ್ದಾರೆ ಕೂಡ. ಆಮೇಲೆ ಅವರಿಗೆ ತಾತ್ಕಾಲಿಕವಾಗಿ ನಿಮ್ಗೆ ಮನೆ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಒಂದು ಪತ್ರ, ಇದೆಲ್ಲವೂ ಕೂಡ ಇದೆ. ಅವ್ರಿಗೆ ಕಂಪ್ಲೀಟ್ ಎಲಿಜಿಬಲ್ ಇದ್ದಾರೆ. ಆದ್ರೂ ಕೂಡ ಆಮೇಲೆ ಅವ್ರು ಏನು ಇಲ್ಲಿ ನನ್ನ ಮಗ ಮಾಡಿದಂತ ಸಾಧನೆಗಾಗಿ ನಮ್ಗೆ ಉಚಿತವಾಗಿ ಕೊಟ್ಬಿಡಿ ಮತ್ತೊಂದು ಅನ್ನುವಂಥದ್ದಲ್ಲ, ಸಾಲ ಸೂಲ ಮಾಡಿ 1 ಲಕ್ಷ ರೂಪಾಯಿ ಕಟ್ಟಿದ್ದಾರೆ. 5 ವರ್ಷ ಆಗಿದೆ, ಇನ್ನೂ ಹಣ ಏನುಂಟೋ ಮತ್ತೊಂದು ಅದನ್ನ ನಾವು ಕಟ್ತೀವಿ ಸಾಲ ಸೋಲ ಮಾಡ್ಕೊಂಡು. ಬಟ್ ಒಂದ್ ಮನೆ ಕೊಡಿ, ನಾನು ಕಣ್ಮುಚ್ಚ ಒಳಗೆ ಮಗ ಒಂದ್ ಸೂರಲ್ಲಿ ಇದ್ದಾನೆ ಅನ್ನುವಂಥದ್ದು, ನಾನು ನೆಮ್ಮದಿಲ್ ಕಣ್ಮುಚ್ತೀನಿ ಅನ್ನುವಂಥದ್ದು. ಪಾಪ ನಿನ್ನೆ ನಮ್ಮ ಪ್ರತಿನಿಧಿ ಕೂಡ ಅಲ್ಲಿ ಅವ್ರ ಮನೆಗೆ ಹೋದಂತ ಸಂದರ್ಭದಲ್ಲಿ, ನಮ್ಮ ಕ್ಯಾಮರಾಮನ್ ಬಾಲಾಜಿ ಹೋದಂತ ಸಂದರ್ಭದಲ್ಲಿ ರಂಗನಾಥ್, ಆ ಮನೆಯಲ್ಲಿ ಅವ್ನು ಗೆದ್ದಿರುವಂತ ಅವಾರ್ಡ್ಸ್ ನೀಡಕ್ ಜಾಗ ಇಲ್ಲ. ಹಾಗಾಗಿ ಕೆಳಗಡೆ ಬೀದಿಲಿ ಇಟ್ಟಿದ್ರು ರಂಗನಾಥ್ ಅವರು. ಈಗ ಸರ್ಕಾರ ಕೂಡ ಹಂಗೆ ಮಾಡ್ಬಿಟ್ಟಿದೆ. ಅಲ್ಲಿ ಬೀದಿಗೆ ಬಂದಿರುವಂತದ್ದು, ಆತ ಗೆದ್ದಿರುವಂತ ಅವಾರ್ಡ್ಸು, ದೇಶಕ್ಕಾಗಿ ಆತ ಮಾಡಿರುವಂತ ಸೇವೆ, ಅನಂತರದಲ್ಲಿ ದೇಶ ಪಟ್ಟಂತ ಹೆಮ್ಮೆ, ಅದನ್ನ ಮಾತ್ರ ಇವ್ರು ಬೀದಿಗೆ ತಂದಿಲ್ಲ. ಇವರು ಕುಟುಂಬನೇ ಬೀದಿಗೆ ತಂದ್ಬಿಟ್ಟಿದ್ದಾರೆ. ವಿಶ್ವಮಾನವ ಸಂದೇಶ ಹಾಗಾಗಿ ಜಮೀರ್ ಅಹಮದ್ ಖಾನ್ ಆಗಿರ್ಬೋದು, ಜೊತೆಗೆ ಈ ಒಲಿಂಪಿಕ್ ಅಸೋಸಿಯೇಷನ್ ಗೆ ಸಂಬಂಧಪಟ್ಟ ಹಾಗೆ ಈತ ಸ್ಪೆಷಲ್ ಒಲಿಂಪಿಕ್ ಅಲ್ಲಿ ಅಮೆರಿಕಾಗ ಹೋಗಿದ್ದಾನೆ, ಮಲೇಷಿಯಾ ಹೋಗಿದ್ದಾನೆ. ಏನಾದ್ರೂ ಒಂದು ಸರ್ಕಾರದ ಕಡೆಯಿಂದ ಅನುಕೂಲ ಮಾಡ್ಕೊಡೋದ್ರ ಜೊತೆಗೆ ಇವ್ ಏನ್ ಎಲಿಜಿಬಲ್ ಇದಾರಲ್ಲ, ನೀವು ಹೋಗಿಲ್ಲ ಮತ್ತೊಬ್ರು ಯಾರಿಗಾದ್ರೂ ಮನೆ ಕೊಟ್ಕೊಳ್ಳಿ, ಬಟ್ ಇಂತ ಎಲಿಜಿಬಲ್ ಇದಾರಲ್ಲ ಅವ್ರಿಗೆ ಅನ್ಯಾಯ ಮಾಡಬೇಡಿ ಅಂತ ಹೇಳೋದು ನಮ್ ಕಳಕಳಿ. ಎಸ್ ಮಾಲ್ತೇಶ್, ನೀವು ಸರಿಯಾಗಿ ಹೇಳಿದ್ರಿ. ಬರೀ ಏನು ಅಂದ್ರೆ ವಿಶ್ವಮಾನವ ಸಂದೇಶ ಹೇಳಿದ್ರಲ್ಲ, ಮೊದಲು ಮಾನವನಾಗು ಅಂತ ಹೇಳಿದ್ರಲ್ಲ.
ಮೊದಲು ಮಾನವರಾಗಿ ರಾಜಕಾರಣಿಗಳು. ಇದು ಕೇವಲ ಸಿದ್ದರಾಮಯ್ಯನವರಿಗೆ, ಖರ್ಗೆ ಅವರಿಗೆ, ಸರ್ಕಾರಕ್ಕೆ ಅನ್ವಯ ಆಗುತ್ತೆ ಅಂದ್ಕೋಬೇಡಿ, ಎಲ್ಲರಿಗೂ ಕೂಡ ಅನ್ವಯ ಆಗುವಂಥ ಸಂಗತಿನೇ ಇದು. ಬರೀ ನೀವೇನು ಅಂದರೆ ಆ ಮಿಡ್ಲ್ ನೋಡಿ, ಅಬ್ಬಾ ಎಂಥ ಒಳ್ಳೆ ಮಿಡ್ಲ್ ತಗೊಂಡು ಅಂತ ಹೇಳ್ಬಿಟ್ಟು ಶಬಾಷ್ಗಿರಿಯಿಂದ ಹೊಟ್ಟೆ ತುಂಬಲ್ಲ ರೀ, ಶಬಾಷ್ಗಿರಿಯಿಂದ ಹೊಟ್ಟೆ ತುಂಬಲ್ಲ. ಕೋಗಿಲಿನಲ್ಲಿ ಜನ ಕಷ್ಟದಲ್ಲಿದ್ದ ತಕ್ಷಣ ಏನು ನಿಮಗೊಂಥರ ಏನು ಕೋಗಿಲಿನೇ ಹಾಡ್ದಂಗೆ ಆಗ್ಬಿಡ್ತಪ್ಪ ನಿಮಗೆ, ಅವರ ವೇದನೆಯನ್ನು ಹಾಡಿನ ಮುಖಾಂತರ ಹೇಳ್ದಂಗೆ ಆಗ್ಬಿಡ್ತು. ಏನಾಗಿದೆ ರೋಗ? ಬರೀ ಭಾಷಣದಿಂದ ನೀವು ಮಾನವೀಯತೆ ತೋರಿಸಿದಿರಲ್ಲ. ನಾವು ಇವರಿಗೆ ಸೂರು ಸಿಗೋ ತನಕ TV9 ಬಿಡಲ್ಲ. TV9 ಅವ್ರ ಜೊತೆ ನಿಲ್ಲುತ್ತೆ, ಸರ್ಕಾರದ ಮುಖಕ್ಕೆ ಕನ್ನಡಿ ಹಿಡಿಯುತ್ತೆ. ನೋಡ್ರಪ್ಪ ನಿಮ್ಮ ಹಣೆ ಬರಹ ಹಿಂಗಿದೆ ಅಂತ. ಅವ್ರಿಗೆ ನ್ಯಾಯ ಸಿಗಬೇಕು, ಅಲ್ಲಿ ತನಕ TV9 ಅವರ ಜೊತೆಗೆ ನಿಲ್ಲುತ್ತೆ. ಇದು ಸಂಗತಿ. ಸಿಕ್ಕೇ ಸಿಗುತ್ತೆ ಖಂಡಿತವಾಗ್ಲೂ, ಯಾಕಂದರೆ ಇದನ್ನು ಒಂದು ವ್ಯವಸ್ಥೆ ನೋಡ್ತಾ ಇದೆ.